ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಮಧ್ಯಭಾಗದ ಗುಡ್ಡದ ಓಣಿಯಲ್ಲಿರುವ ಶ್ರೀ ಮೈಲಾರಲಿಂಗೇಶ್ವರ ದೇವರ ಲಕ್ಷ ದೀಪೋತ್ಸವ ಸಮಾರಂಭವನ್ನು ಗುರುವಾರ ಸದ್ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹೌದು, ಬೆಳಗ್ಗೆಯಿಂದಲೇ ಭಂಡಾರದ ಒಡೆಯನಿಗೆ ಪೂಜೆ ಅರ್ಚನೆಯನ್ನು ಕಮಿಟಿ ಸದಸ್ಯರು ಹಾಗೂ ಸದ್ಭಕ್ತರು ಅತ್ಯಂತ ಭಕ್ತಿಯಿಂದ ನೆರವೇರಿಸಿದರು. ಈ ವೇಳೆ ಭಕ್ತರು ಚಾಂಗ್ಮಲು 7 ಕೋಟಿ ಎಂದು ದೇವರನ್ನ ನೆನೆದು ಪುನೀತರಾದರು. ಸಂಜೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಗಂಜಿಗಟ್ಟಿ ಚರಮೂರ್ತೇಶ್ವರ ಮಠದ ಶಿವಲಿಂಗೇಶ್ವರ ಶಿವಾಚಾರ್ಯರು ಹಾಗೂ ವಿರಕ್ತ ಮಠದ ಸಂಗನಬಸವ ಶ್ರೀಗಳು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಇನ್ನು ಲಕ್ಷ ದೀಪೋತ್ಸವ ಅಂಗವಾಗಿ ದೇವಸ್ಥಾನವನ್ನು ಹೂ, ತಳಿರು, ತೋರಣಗಳಿಂದ ಸಿಂಗರಿಸಲಾಗಿತ್ತು. ಸಾಯಂಕಾಲ ವಿದ್ಯುತ್ ದೀಪದಿಂದ ಅಲಂಕಾರಗೊಂಡ ದೇವಸ್ಥಾನ ಭಕ್ತರನ್ನ ಕೈ ಬೀಸಿ ಕರೆಯುವಂತಿತ್ತು. ಮಹಿಳೆಯರು, ಮಕ್ಕಳು ಹೊಸ ಬಟ್ಟೆ ಧರಿಸಿ ದೀಪೋತ್ಸವದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಈ ವೇಳೆ ಗೊರವಪ್ಪನವರು ಕಾಲಿಗೆ ಗೆಜ್ಜೆ ಕಟ್ಟಿ ದೇವರ ಚಾಕರಿ ಮಾಡಿದರು. ಅಲ್ಲದೆ ಮೈಲಾರಲಿಂಗೇಶ್ವರನನ್ನು ಹೊತ್ತವರು ದಿವಟಿಗೆ ಹಿಡಿದು ಸೇವೆಯನ್ನು ಸಹ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹೆಸ್ಕಾಂ ಅಧ್ಯಕ್ಷ ಅಜ್ಜಂಪೀರ್ ಖಾದ್ರಿ, ಬಿಜೆಪಿ ಮುಖಂಡ ಭರತ್ ಬೊಮ್ಮಾಯಿ, ಭಾರತ ಸೇವಾ ಸಂಸ್ಥೆ ಅಧ್ಯಕ್ಷ ಶ್ರೀಕಾಂತ್ ದುಂಡಿಗೌಡ್ರ, ಕಾಂಗ್ರೆಸ್ ಮುಖಂಡ ಮಕ್ಬೂಲ್ ಅಹಮದ್ ಖಾನ್ ಪಠಾಣ್, ದೇವಸ್ಥಾನ ಕಮಿಟಿ ಅಧ್ಯಕ್ಷ ಸುಭಾಷ್ ಚೌಹಾಣ್ ಅವರನ್ನು ಸತ್ಕರಿಸಿದರು. ಇನ್ನು ಲಕ್ಷ ದೀಪೋತ್ಸವದಲ್ಲಿ ತಾಲೂಕಿನ ವಿವಿಧ ಗ್ರಾಮದ ಭಕ್ತರು ಹಾಗೂ ಎಲ್ಲ ಸಮುದಾಯದ ಭಕ್ತರು ಪಾಲ್ಗೊಂಡಿದ್ದರು. ಇದೇ ವೇಳೆ ಕಮಿಟಿ ವತಿಯಿಂದ ಪ್ರಸಾದ ಸೇವೆ ನೆರವೇರಿಸಿದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.